ಈ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಳೋಕೆ ಸಿಕ್ಕಿರುವ ಆರೋಪ ಪ್ರಕರಣ ಮುನ್ನೆಲೆಗೆ ಬಂದ ನಂತರದಲ್ಲಿ ಕರ್ನಾಟಕದಲ್ಲಿ ಇನ್ನು 14 ಕ್ಷೇತ್ರಗಳಿಗೆ ಮತದಾನ ಆಗೋದು ಬಾಕಿ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅಟೆನ್ಷನ್ ಡಿವಿಯೇಟ್ ಆಗೋಯ್ತಾ ಅಂತ ಹೇಳಿ. ಆದರೆ ಆ ಭಾಗದಲ್ಲಿ ಅಬ್ಬರದ ಮತ ಪ್ರಚಾರಗಳು ನಡೀತು, ಹಾಗೆ ರೋಡ್ ಶೋಗಳನ್ನು ನಡೆಸಲಾಯಿತು. ಮತದಾರರನ್ನ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಸೆಳೆಯುವ ಪ್ರಯತ್ನವನ್ನ ಕೂಡ ಅಬ್ಬರದ ಭಾಷಣಗಳ ಮೂಲಕ ರಾಷ್ಟ್ರೀಯ ಪಕ್ಷಗಳ ನಾಯಕರು ಮಾಡಿದರು. ಕರ್ನಾಟಕದ 2ನೇ ಮತ್ತು ಕೊನೆಯ ಹಂತದ ಮತದಾನಕ್ಕೆ ಬಾಕಿ ಉಳಿದಿರೋದು ಕೇವಲ 2 ದಿನ ಮಾತ್ರ. ಮೇ 7 14 ಕ್ಷೇತ್ರಗಳಿಗೆ ಮತದಾನ ಆಗತ್ತೆ. ಆ ಮೂಲಕ ಇವತ್ತು ಸಂಜೆಗೇನೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ನಾಳೆಯಿಂದ ಅಭ್ಯರ್ಥಿಗಳು ಮನೆ ಮನೆಗೆ ತೆರಳುತ್ತಾರೆ, ಪ್ರಚಾರವನ್ನು ಮುಂದುವರಿಸ್ತಾರೆ. ಯಾವ ರೀತಿ ಇತ್ತು 14 ಕ್ಷೇತ್ರಗಳ ಚುನಾವಣಾ ಅಖಾಡದಲ್ಲಿ ಪ್ರಚಾರದ ಭರಾಟೆ? ಇದರ ಒಂದು ವರದಿ ನಿಮ್ಮ ಮುಂದೆ. ಎರಡನೇ ಹಂತದಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ. ಘಟಾನುಘಟಿಗಳಿಂದ ಅಬ್ಬರದ ಮತ ಬೇಟೆ. ಹಳೆ ಮೈಸೂರು ಭಾಗದ 14 ಕ್ಷೇತ್ರಗಳಲ್ಲಿ ಅದಾಗಲೇ ಮತದಾನ ಪೂರ್ಣವಾಗಿದೆ. ಈ ಭಾಗದ ಅಭ್ಯರ್ಥಿಗಳ ಭವಿಷ್ಯ ಇವಿಎಂನೊಳಗೆ ಭದ್ರವಾಗಿದ್ದು, ಇದೀಗ ಉತ್ತರ ಕರ್ನಾಟಕ ಭಾಗದ 14 ಕ್ಷೇತ್ರಗಳತ್ತ ಜನನಾಯಕರ ಚಿತ್ತ ಹರಿದಿದೆ. ನೇಹಾ ಹತ್ಯೆ ಕೇಸ್, ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ಗಳಂತಹ ಹಾಟ್ ಟಾಪಿಕ್ಗಳ ನಡುವೆ ದೇಶದ 3ನೇ, ಕರ್ನಾಟಕದ 2ನೇ ಹಂತದ ಮತದಾನ ನಡೀತಾ ಇದೆ. ಪ್ರಧಾನಿ ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಸೇರಿದಂತೆ ಘಟಾನುಘಟಿಗಳು ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಈ ಬಾರಿ ನಡೀತಾ ಇರುವಂತಹ 14 ಕ್ಷೇತ್ರಗಳಲ್ಲಿ ಹಾಲಿ ಬಿಜೆಪಿ ಶಾಸಕರೇ ಇದ್ದು, ಕದನ ಕಣವನ್ನ ಅದಲು ಬದಲಾಗಿಸಲು ಭಾರಿ ಕಸರತ್ತು ಮಾಡಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸುರ್ಜೇವಾಲಾ, ಯಡಿಯೂರಪ್ಪ ಕೊನೆಯ ದಿನ ಅಖಾಡದಲ್ಲಿ ಹಲ್ಚಲ್ ಎಬ್ಬಿಸಿದ್ದಾರೆ. ಇಂದು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು, ಮನೆ ಮನೆ ಕ್ಯಾಂಪೇನ್ ಶುರುವಾಗಿದೆ. ಎಲೆಕ್ಷನ್ ನಡೆಯೋ 14 ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದ್ದು, ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಹುತೇಕ ಕರ್ನಾಟಕದ ಉತ್ತರ ಭಾಗದ ಜಿಲ್ಲೆಗಳು, ಆ ಜಿಲ್ಲಾ ವ್ಯಾಪ್ತಿಗೆ ಸೇರುವಂತಹ ಲೋಕಸಭಾ ಕ್ಷೇತ್ರಗಳಲ್ಲೇ ಚುನಾವಣೆ ನಡೀತಾ ಇದೆ. ಈ ಚುನಾವಣಾ ಕಣದಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳಲ್ಲೂ ಕೂಡ ಕೆಲವೊಬ್ಬರು ಸ್ಪೆಷಲ್ ಕ್ಯಾಂಡಿಡೇಟ್ಗಳಿದ್ದಾರೆ. ಮತ ಭಾರತದಲ್ಲಿ ಇರುವ ವಿಶೇಷ ಅಭ್ಯರ್ಥಿಗಳು ಗಮನಿಸ್ತಾ ಹೋಗೋಣ. ಬಿಜೆಪಿಯಲ್ಲಿ ಹೆಚ್ಚು ಪ್ರಭಾವಿಗಳಿಗೇನೆ ಈ ಭಾಗದಲ್ಲಿ ಟಿಕೆಟ್ ಅನ್ನ ನೀಡಲಾಗಿದೆ. ಸ್ಥಳೀಯ ಮಟ್ಟದ ಅಭ್ಯರ್ಥಿಗಳು ಇಲ್ಲದೆ ಇರೋ ಕಡೆಗಳಲ್ಲಿ ಇಂಪೋರ್ಟ್ ಮಾಡಿಕೊಂಡು ಕಣಕ್ಕಿಳಿಸಲಾಗಿದೆ ಅನ್ನೋ ಆರೋಪದ ನಡುವೆ ಕೂಡ ಕೆಲ ಘಟಾನುಘಟಿಗಳನ್ನ ಕಣಕ್ಕಿಳಿಸುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋ ಸಂಗತಿ ಅಂದರೆ ಮಾಜಿ ಸಚಿವರು, ಮಾಜಿ ಮುಖ್ಯಮಂತ್ರಿಗಳನ್ನ ಕೂಡ ಕಣಕ್ಕಿಳಿಸಲಾಗಿದೆ. ಮಾಜಿ ಸಚಿವರು ಬಿ ಶ್ರೀರಾಮುಲು ಬಳ್ಳಾರಿಯಿಂದ ಕಣಕ್ಕಿಳಿದಿದ್ದಾರೆ. ಹಾಗೆ ಇಬ್ಬರು ಮಾಜಿ ಸಿಎಂಗಳು, ಒಂದು ಕಡೆ ಬಸವರಾಜ ಬೊಮ್ಮಾಯಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿದ್ರೆ, ಅಥವಾ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳು ಸ್ಪರ್ಧೆಯಲ್ಲಿದ್ದಾರೆ. ಇದರ ಜೊತೆಗೆ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅನಂತಕುಮಾರ್ ಹೆಗಡೆ ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ, ಅಲ್ಲಿ ಅವರಿಗೆ ಟಿಕೆಟ್ ನಿರಾಕರಣೆ ಮಾಡಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಹೀಗೆ ಘಟಾನುಘಟಿ ರಾಜಕೀಯ ಹಿನ್ನೆಲೆ ಉಳ್ಳ ವ್ಯಕ್ತಿಗಳಿಗೇನೆ ಬಿಜೆಪಿ ಅಳೆದು ತೂಗಿ ಟಿಕೆಟ್ ಅನ್ನು ನೀಡಿದೆ. ಇನ್ನು ಉಳಿದ ಕಡೆಗಳಲ್ಲಿ ಬಹುತೇಕ ಹಾಲಿ ಸಂಸದರಿಗೆ 8 ಕಡೆಗಳಲ್ಲಿ ಹಾಲಿ ಸಂಸದರಿಗೇನೆ ಟಿಕೆಟ್ ಕೊಟ್ಟು ಸ್ಪರ್ಧೆಗೆ ಇಳಿಸಲಾಗಿದೆ. ಹೀಗಾಗಿ ಏನಾಗುತ್ತೆ, 14 ಕ್ಷೇತ್ರಗಳಲ್ಲಿ ಮತದಾರರ ನಿರ್ಧಾರ ಅನ್ನೋದ್ರ ಬಗ್ಗೆ ಸಹಜವಾಗಿ ಕುತೂಹಲ ಇದ್ದೇ ಇದೆ. ಇನ್ನು ಕಾಂಗ್ರೆಸ್ ಅನ್ನು ನಾವು ಗಮನಿಸಿದಾಗ ಈ ಭಾಗದಲ್ಲಿ
ಹೊಸಬರಿಗೇನೆ ಹೆಚ್ಚಾಗಿ ಮಣಿಯನ್ನ ಹಾಕಲಾಗಿದೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ. ಅದರಲ್ಲೂ ತುಕಾರಾಂ ಒಬ್ಬರನ್ನ ಹೊರತುಪಡಿಸಿದ್ರೆ ಬಹುತೇಕರು ಹೊಸಬ್ರೆ. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯನ್ನ ಎದುರಿಸ್ತಾ ಇರುವವರ ಸಂಖ್ಯೆನೇ ಹೆಚ್ಚಾಗಿದೆ ಕಾಂಗ್ರೆಸ್ನಲ್ಲಿ. ಅದರಲ್ಲೂ ಮಕ್ಕಳಿಗೆ, ರಾಜಕಾರಣಿಗಳ ಮಕ್ಕಳಿಗೆ, ಹಾಲಿ ಸಚಿವರ ಮಕ್ಕಳಿಗೇನೆ ಟಿಕೆಟ್ ಅನ್ನ ನೀಡಲಾಗಿದೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದ ಸಂಗತಿ. ನಾವು ಗಮನಿಸಿದ್ರೆ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಣಕ್ಕಿಳಿದಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ, ಹಾಗೆ ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಪುತ್ರ, ಹೀಗೆ ಲೆಕ್ಕ ಹಾಕ್ತಾ ಹೋದ್ರೆ ಕಾಂಗ್ರೆಸ್ನಲ್ಲಿ ಹೆಚ್ಚಿಗೆ ಅನುಭವ ಇಲ್ಲದ ಹಾಗೆ ಅನುಭವಿ ರಾಜಕಾರಣಿಗಳ ಮಕ್ಕಳನ್ನ ಕಣಕ್ಕೆ ಇಳಿಸಲಾಗಿದೆ ಅನ್ನೋದು. ಹೀಗಾಗಿ ಮತದಾರ ಕೇವಲ ರಾಜಕೀಯ ಹಿನ್ನೆಲೆಯನ್ನ ಗಮನಿಸಿ ಮತವನ್ನ ಹಾಕ್ತಾನ ಅಥವಾ ಮುಂದಿನ ಭವಿಷ್ಯದ ಚಿಂತನೆಯನ್ನು ಇಟ್ಕೊಂಡು ಯುವ ಅಭ್ಯರ್ಥಿಗೇನಾದರೂ ಮನ್ನಣೆಯನ್ನ ನೀಡ್ತಾನ ಅನ್ನೋ ಕುತೂಹಲ ಇದ್ದೇ ಇದೆ. ಇನ್ನು ಮತ ಭಾರತದ ಲೆಕ್ಕಾಚಾರಗಳು ಯಾವ ರೀತಿ ಇದೆ ಅದನ್ನು ಗಮನಿಸಬೋಣ. ಒಟ್ಟು 14 ಕ್ಷೇತ್ರದಿಂದ ಕಣಕ್ಕೆ ಇಳಿದಿರುವ ಅಭ್ಯರ್ಥಿಗಳ ಸಂಖ್ಯೆ 227. ಆ ಪೈಕಿ ಕೇವಲ 21 ಮಂದಿ ಮಾತ್ರ ಮಹಿಳಾ ಅಭ್ಯರ್ಥಿಗಳು. 227 ಅಭ್ಯರ್ಥಿಗಳ ಪೈಕಿ ಕೇವಲ 21 ಮಾತ್ರ ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿರೋದು. ಬಾಕಿ ಉಳಿದವರೆಲ್ಲರೂ ಕೂಡ ಪುರುಷ ಅಭ್ಯರ್ಥಿಗಳು. ಇನ್ನು ಮತದಾರರ ಸಂಖ್ಯೆ 14 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 1,49,48,978 ಪುರುಷ ಮತದಾರರು. ಮಹಿಳಾ ಮತದಾರರು 1,29,66,570. ಬಹುತೇಕ ಸಿಮಿಲರ್. ಇನ್ಫ್ಯಾಕ್ಟ್ ನೋಡಿದ್ರೆ ಈ ಭಾಗದಲ್ಲಿ ಮಹಿಳಾ ಮತದಾರರ ಸಂಖ್ಯೆನೇ ಜಾಸ್ತಿ ಇದೆ. ಒಂದು 20,000 ಹತ್ರ ಲೆಕ್ಕ, ಆಲ್ಮೋಸ್ಟ್ ಈಕ್ವಲ್ ಅಂತ ಹೇಳಿದ ಹಾಗೆ. ಆದರೆ ಹೆಚ್ಚು ಕಮ್ಮಿ 20,000 ಮಹಿಳಾ ಮತದಾರರ ಸಂಖ್ಯೆನೇ ಹೆಚ್ಚಾಗಿದೆ ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ. ಹೀಗಾಗಿ ಸಹಜವಾಗಿ ಕಾಂಗ್ರೆಸ್ನ ಗ್ಯಾರಂಟಿ ಮಹಿಳೆಯರ ಮನವನ್ನ ಒಲಿಸಿದೆಯಾ? ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮಹಿಳಾ ಮತದಾರರು ಕಾಂಗ್ರೆಸ್ನ ಗ್ಯಾರಂಟಿ ಕಡೆಗೆ ವಾಲ್ತಾರಾ ಅಥವಾ ಮೋದಿ ಗ್ಯಾರಂಟಿ ಬಗ್ಗೆ ಹೆಚ್ಚಿನ ಭರವಸೆಯನ್ನ ಇಟ್ಕೊಂಡಿದ್ದಾರಾ? ನಾರಿ ಶಕ್ತಿ ಬಗ್ಗೆ ಏನು ಮೋದಿ ಮಾತನಾಡ್ತಾರೆ, ಲಖಪತಿ ದೀದಿ ಬಗ್ಗೆ ಏನು ಮಾತನಾಡ್ತಾರೆ, ಇದರ ಬಗ್ಗೆ ವಿಶ್ವಾಸ ಇದೆಯಾ ಮಹಿಳಾ ಮತದಾರರಲ್ಲಿ? ಈ 14 ಕ್ಷೇತ್ರಗಳ ಫಲಿತಾಂಶ ಸ್ಪಷ್ಟವಾದ ಚಿತ್ರಣವನ್ನ ನಮ್ಮ ಮುಂದೆ ತೆರೆದಿಡುತ್ತೆ. ಇನ್ನು ಸೇವಾ ಮತದಾರರಿರೋದು 35,465. ಪೊಲೀಸ್ ಡೆಪ್ಯುಟೇಷನ್ ಇರ್ಬೋದು, ಚುನಾವಣಾ ಕರ್ತವ್ಯದಲ್ಲಿ ನಿರತರಾಗಿರುವವರು ಇರಬಹುದು, ಅಥವಾ ಈ ಕ್ಷೇತ್ರದ ಮತದಾರರಾಗಿದ್ದು ಸರ್ಕಾರಿ ಸೇವೆಯ ಆಧಾರದ ಮೇಲೆ ಬೇರೆ ಕಡೆ ಕೆಲಸ ಮಾಡ್ತಿರುವವರು ಇರ್ಬೋದು. ಈ ರೀತಿ ಲೆಕ್ಕ ಹಾಕಿದಾಗ 35,465 ಮಂದಿ ಸೇವಾ ಮತದಾರರಿದ್ದಾರೆ. ಇನ್ನು ಯುವ ಮತದಾರರ ಸಂಖ್ಯೆ 6,90,929. 85 ವರ್ಷ ಮೇಲ್ಪಟ್ಟವರ ಸಂಖ್ಯೆ 2,29,563. 85 ವರ್ಷ ಮೇಲ್ಪಟ್ಟವರಿಗೆ ಮನೆಯಲ್ಲೇ ಮತವನ್ನು ಚಲಾಯಿಸಲಿಕ್ಕೆ ಆಯ್ಕೆ ಇದ್ರೂ ಕೂಡ ಕಳೆದ ಬಾರಿ ನಾವು ಗಮನಿಸಿದ್ವಿ 26ನೇ ತಾರೀಕು 14 ಕ್ಷೇತ್ರಗಳಿಗೆ ಮತದಾನ ಆದಾಗ ಹೆಚ್ಚಿನ ಸಂಖ್ಯೆಯಲ್ಲಿ 85 ವರ್ಷ ಮೇಲ್ಪಟ್ಟವರು ಕೂಡ ಮತಗಟ್ಟೆಗೇನೆ ಬಂದು ವೋಟ್ ಹಾಕಿದ್ರು. ಇನ್ಫ್ಯಾಕ್ಟ್ ಯುವಕರ ಸಂಖ್ಯೆ ಕಡಿಮೆ ಕಾಣಿಸ್ತು. ಈ ಬಾರಿ ಈ 14 ಕ್ಷೇತ್ರಗಳಲ್ಲಿ ಯಾವ ರೀತಿ ಇರುತ್ತೆ ಚಿತ್ರಣ ಗಮನಿಸೋಣ. ಒಟ್ಟು 2,29,563 ಮಂದಿ 85 ವರ್ಷಕ್ಕೆ ಮೇಲ್ಪಟ್ಟ ಮತದಾರರಿದ್ದಾರೆ. ಒಟ್ಟು 28,269 ಮತಗಟ್ಟೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಮತದಾರರು ಬಂದು ಮತವನ್ನು ಚಲಾವಣೆ ಮಾಡಲಿ ಅನ್ನೋ ಕಾರಣಕ್ಕೆ. ಇವೆಷ್ಟು 14 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಲೆಕ್ಕಾಚಾರಗಳು. ಮತ್ತೆ ಮನವಿಯನ್ನು ಮಾಡ್ಕೊಳ್ತಿದ್ದೀವಿ. ಈ ಫಸ್ಟ್ ಫೇಸ್ನಲ್ಲಿ ಆದಂತಹ 14 ಕ್ಷೇತ್ರಗಳಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಯಿತು ಅನ್ನೋ ಒಂದು ಅಳಲಿತ್ತು. ಸಾಮಾನ್ಯವಾಗಿ ಕಂಪೇರ್ ಮಾಡಿ ನೋಡಿದಾಗ ಪ್ರತಿ ಬಾರಿ ಕೂಡ ಕರ್ನಾಟಕದ ಉತ್ತರ ಭಾಗದಲ್ಲಿರ್ತಕ್ಕಂಥ ಜಿಲ್ಲೆಗಳು, ಅದರಲ್ಲೂ ಗ್ರಾಮೀಣ ಭಾಗದ ಮತದಾರರು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ ಮತದಾನ ಪ್ರಕ್ರಿಯೆಯಲ್ಲಿ. ಈ ಬಾರಿ ಕೂಡ ಹಾಗಾಗಲಿ. ನಗರ ಭಾಗದ ಮತದಾರರು ನಾಚುವ ಪ್ರಮಾಣದಲ್ಲಿ ಮತದಾನ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಮರಿದೆ ವೋಟ್ ಹಾಕಿ. ಮುಂದಿನ